ಹೊಸ BMW ಕಾರ್ ತಗೊಂಡು ಪೂಜೆ ಮಾಡಿಸೋಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ಯಾರದ್ದೋ ಮನೆ ಬಾಲಿ ಕಾರ್ ಅಡ್ಡ ನಿಲ್ಲಿಸಿ ಕೇಳಕ್ಕೆ ಬಂದವ್ರು ಮುಖಕ್ಕೆ ಹೊಡೆದು ಜನ ಸೇರಿದ ಕೂಡಲೇ ದೇವಸ್ಥಾನದ ಒಳಗಡೆ ಓಡೋಗ್ಬಿಟ್ಟು ಆಮೇಲೆ ಪೊಲೀಸರನ್ನ ಕರೆಸ್ಕೊಂಡು ಒಡಿಸ್ಕೊಂಡವ್ರ ಮೇಲೇ ಕೇಸ್ ಮಾಡಿಸಿದ್ರೆ ದೇವ್ರ ಮೇಯಿಸ್ತಾನ. ಮೊನ್ನೆ ವಿದ್ಯಾರಣ್ಯಪುರದಲ್ಲಿ ಇದೇ ಆಗಿರೋದು ನೋಡಿ. ಈ ಯಲಹಂಕದಲ್ಲಿ ಕೇಶವರಾಜಣ್ಣ ಅಂತ ಕಾಂಗ್ರೆಸ್ ಮುಖಂಡರು ಅವ್ರ ಅಳಿಯ ಅಭಿಷೇಕ್ ಅನ್ನೋರು ಹೊಸ BMW ಕಾರ್ ತಗೊಂಡು ಪೂಜೆ ಮಾಡಿಸೋಕೆ ಅಂತ ಹೇಳ್ಬಿಟ್ಟು ಈ ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಬಂದವ್ರೆ. ಹೀಗೆ ಬಂದವರು ಕಾರ್ ತಗೊಂಡೋಗಿ ಶ್ರೀನಾಥ್ ಅನ್ನೋರು ಮನೆ ಬಾಗಿಲಿಗೆ ಅಡ್ಡ ನಿಲ್ಲಿಸ್ಬಿಟ್ಟು ಫ್ಯಾಮಿಲಿ ಎಲ್ಲ ಪೂಜೆ ಮಾಡಿಸೋಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟವ್ರೆ. ಈ ಮನೆಯವ್ರು ಬಂದು ಅಲ್ಲೇ ಕಾರ್ ಹತ್ರ ನಿಂತಿದ್ದ ಡ್ರೈವರ್ ಧೀರಜ್ ಅನ್ನೋನಿಗೆ ಕಾರ್ ಸ್ವಲ್ಪ ಸೈಡಿಗೆ ಹಾಕ್ಕೊಳಪ್ಪ ಅಂತ ಹೇಳವ್ರೆ. ಇವನು ಪೂಜೆ ಆಗೋರು ಕಾರ್ ತೆಗಿಯಲ್ಲ ಅಂದವನೇ. ಅವಾಗ ಮಾತಿಗೆ ಮಾತು ಬೆಳೆದಿದೆ. ದೊಡ್ಡವ್ರ ಮನೆಯವರಲ್ವಾ, ತಾಳ್ಮೆ ಕಮ್ಮಿ. ಈ ಡ್ರೈವರ್ ಧೀರಜ್ ಅನ್ನೋನು ಏಕಾಏಕಿ ಶ್ರೀನಾಥ್ ಮುಗಿದ ಮೇಲೆ ಹೊಡೆದ್ಬಿಟ್ಟವನೆ. ಅಷ್ಟೊತ್ತಿಗೆ ಶ್ರೀನಾಥ್ ಅವ್ರ ಹೆಂಡತಿ ಬ್ರದರು ಎಲ್ಲ ಬಂದು ಬಿಡಿಸ್ಕೊಂಡವ್ರೆ. ದೊಡ್ಡ ಮನೆ ಮಕ್ಕಳು ಅಂದ್ರೆ ಸುಮ್ಮನೆನಾ, ಇನ್ನೂ 4-5 ಜನ ಹುಡುಗರು ಸೇರಿಕೊಂಡು ಈ ಶ್ರೀನಾಥ್ ಮನೆಯವ್ರ ಮೇಲೆ ಮುರ್ಕೊಂಡು ಬಿದ್ದವ್ರೆ. ನಾವು ಯಾರು ಗೊತ್ತಾ, DCM ಯಾರು ಗೊತ್ತಾ, ನಮ್ಮ ಲೆವೆಲ್ ಏನು ಅಂತ ಗೊತ್ತಾ, ನಮ್ಮ ಕಾಂಟ್ಯಾಕ್ಟ್ ಯಾವುದು ಅಂತ ಗೊತ್ತಾ ಅಂತ ಹೋಗ್ಬಿಟ್ಟು ಶುರುಚ್ಕೊಂಡ್ಬಿಟ್ಟವ್ರೆ. ಯಾವಾಗ ಇವ್ರು ಆರ್ಭಟ ಜಾಸ್ತಿ ಆಯಿತೋ ಅಕ್ಕಪಕ್ಕ ನಿಂತ್ಕೊಂಡು ನೋಡ್ತಿದ್ದ ಜನ ರೋಜ್ಗೆದ್ದು ಬಿಟ್ಟವ್ರೆ. ಇದನ್ನೆಲ್ಲ ಜನ ತನಗೆ ಎಷ್ಟೊತ್ತು ನೋಡ್ತಾರೆ ಹೇಳಿ. ಕರೀರಪ್ಪ ನಿಮ್ಮ ಕಾಂಟ್ಯಾಕ್ಟ್ನ, ತೋರಿಸ್ರಪ್ಪ ನಿಮ್ಮ ಲೆವೆಲ್ನ ಅಂತ ಯಾವಾಗ ಜನ ಸೇರೋದ್ರು ಅಷ್ಟೊತ್ತಿಗೆ ಹಾರಾಡ್ತಿದ್ದೀವಿ ಹುಡುಗರೆಲ್ಲ ದೇವಸ್ಥಾನ ಒಳಗಡೆ ಓಡೋಗ್ಬಿಟ್ಟು ಬಚ್ಚಿಡ್ಕೊಂಡ್ಬಿಡ್ತಾರೆ. ಇವ್ರನ್ನೆಲ್ಲ ಅಲ್ಲಿನ ಪುರೋಹಿತರು ಏನು ಮಾಡ್ಬಿಡ್ತಾರೆ ಅಂದರೆ ದೇವಸ್ಥಾನದ ಆಫೀಸ್ ರೂಮ್ ಒಳಗಡೆ ಇರಿಸ್ಬಿಟ್ಟು ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾರೆ. ಎಲ್ಲ ದೊಡ್ಡವ್ರ ಮಕ್ಕಳಲ್ವಾ, ಪುರೋಹಿತರಿಗೆ ಇವ್ರದ್ದೆಲ್ಲ ಪರಿಚಯ ಇದ್ದೇ ಇರುತ್ತೆ. ತಕ್ಷಣ ವಯಸ್ಸಳ ಸ್ಪಾಟಿಗೆ ಬರುತ್ತೆ. ಅಷ್ಟೊತ್ತಿಗೆ ದೇವಸ್ಥಾನ ಮುಂದೆ ಜನನೂ ಸೇರ್ಕೊಂಡ್ಬಿಟ್ಟಿರ್ತಾರೆ. ಈ ಹುಡುಗರು ಮಾಡಿದ ದಾಂಧೆ ನೋಡ್ಬಿಟ್ಟು ಜನ ರುಚಿಗೆದ್ದು ಬಿಟ್ಟಿರ್ತಾರೆ. ಇವಾಗ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಹುಡುಗರನ್ನ ಫ್ಯಾಮಿಲಿ ಸಮೇತ ಕಾರ್ ಜೊತೆಗೆ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಸೇಫಾಗಿ. ಇದು ಪೊಲೀಸ್ನವ್ರ ಟಾಸ್ಕ್. ಒಂದು ವಯಸ್ಸಳದಲ್ಲಿ ಬಂದಿದ್ದ ಪೊಲೀಸರಿಗೆ ಪರಿಸ್ಥಿತಿ ಕಂಟ್ರೋಲಿಗೆ ಬರೋ ಥರ ಕಾಣಿಸಲ್ಲ. ಅವಾಗ ಏನು ಮಾಡ್ತಾರೆ, ಇನ್ನೂ ಜಾಸ್ತಿ ಜನ ಪೊಲೀಸ್ನವ್ರು ಬೇಕು ಅಂತ ಕರೆಸ್ಕೊಳ್ತಾರೆ. ಜೊತೆಗೆ ವಿದ್ಯಾರಣ್ಯಪುರದ ಇನ್ಸ್ಪೆಕ್ಟ್ರು ಶಿವಸ್ವಾಮಿ ಸಾಹೇಬರು ಕೂಡ ಸ್ಪಾಟಿಗೆ ಬರ್ತಾರೆ. ಅಲ್ಲಿಂದ ಹೆಂಗೋ ಸರ್ಕಸ್ ಮಾಡ್ಬಿಟ್ಟು ಈ ಒಳಗಡೆ ಆಫೀಸ್ ರೂಮಲ್ಲಿ ಇದ್ದಂತಹ ಹುಡುಗರನ್ನ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಸೇಫಾಗಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಈ ವಧೆ ತಿದ್ದಿದ್ರಲ್ಲ ಮನೆ ಓನರ್ ಶ್ರೀನಾಥ್, ಅವರು ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಹಿಂಗೆ ಒಂದು 4 ಜನ ಹುಡುಗರು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಿ ಕಿರಿಕ್ ಮಾಡಿದ್ದು ಅಲ್ಲದೆ ಮುಖದ ಮೇಲೆ ಹೊಡೆದ್ಬಿಟ್ರು ಅಂತ. ಇವ್ರು ಕೊಟ್ಟಿದ್ದು ಈ FIR 4 ಲೈನಲ್ಲಿ ಮುಗಿದೋಗ್ಬಿಡುತ್ತೆ. ಇದಕ್ಕೆ ಒಂದು ಕೌಂಟರ್ ಕಂಪ್ಲೇಂಟ್ ಆಗಬೇಕಲ್ಲ, ಇಲ್ಲ ಅಂದರೆ ರಾಜಿ ಮಾಡಿಸೋದಕ್ಕೆ ಕಾಂಪ್ರಮೈಸ್ ಮಾಡಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ದೊಡ್ಡ ಮನೆಯವ್ರ ಮಕ್ಕಳು ಇವ್ರಿಗೆ ತೊಂದರೆ ಆಗಬಾರ್ದಲ್ವಾ, ಅದಕ್ಕೇನು ಮಾಡ್ತಾರೆ, ನಮ್ಮ ಪೊಲೀಸು ಸ್ವತಃ ಅವರೇ ಒಂದು ಕೇಸ್ನ ರಿಜಿಸ್ಟರ್ ಮಾಡ್ಕೋತಾರೆ. PS ಹರೀಶ್ ಕುಮಾರ್ ಅನ್ನೋರು ಸ್ವತಃ ಕಂಪ್ಲೇಂಟು. ಈ FIR ಅಲ್ಲಿ ಭರ್ತಿ ಒಂದು ಪುಟ ಆಗುವಷ್ಟು ಅಲಿಗೇಷನ್ಸು. ಈ ವಿದ್ಯಾರಣ್ಯಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಪಾರ್ಕಿಂಗ್ ವಿಚಾರಕ್ಕೆ ಅಲ್ಲಿನ ಮನೆಯವ್ರಿಗೂ ಕಾರ್ನವ್ರಿಗೂ ಜಗಳ ಆಗ್ತಿತ್ತು. ನಾವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ 45 ಜನ ಸೇರ್ಕೊಂಡ್ಬಿಟ್ಟಿದ್ರು. ಜೋರು ಗಲಾಟೆ ಆಗ್ತಿತ್ತು. ನಾವು ಗಲಾಟೆನ ಹತೋಟಿಗೆ ತರೋದಕ್ಕೆ ಟ್ರೈ ನೋಡಿದ್ವಿ. ಅಲ್ಲಿ ಸೇರಿದ ಜನ ನಮ್ಮನ್ನು ಎಳೆದಾಡಿದ್ರು. ಜನ ಕಂಟ್ರೋಲಿಗೆ ಬರ್ದಿದ್ರಿಂದ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಸಾಹೇಬರಿಗೆ ನಾವು ಕಾಲ್ ಮಾಡಿ ಕರೆಸ್ಕೊಡ್ವಿ. ಅಲ್ಲಿಂದ ಸ್ಪಾಟಿಗೆ ಬಂದಂಥ ಶಿವಸ್ವಾಮಿ ಸಾಹೇಬರು ಎಲ್ಲ ಸೇರ್ಕೊಂಡು ನಾವು ಗುಂಪು ಚದುರಿಸೋದಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿದ್ದವ್ರು ನನ್ನ ಎಳೆದಾಡ್ಬಿಟ್ರು, ಕೈಯಿಂದ ಹಲ್ಲೆ ಮಾಡಿಬಿಟ್ರು. ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ದವನೊಬ್ಬ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ಕೊಳಪಟ್ಟಿ ಹಿಡಿದು ಎಳೆದಾಡಿ ಕೈಯಿಂದ ಹೊಡೆದ್ಬಿಟ್ಟ, ಕೆಟ್ಟ ಬೈದ್ಬಿಟ್ಟ. ನಮ್ಮ ಕರ್ತವ್ಯ ಕಡ್ಡಿಪಡಿಸಿದ್ದು ಅಲ್ಲದೆ ನಮ್ಮ ಪೊಲೀಸರಿಗೆ ಗಾಯ ಆಗಿ ರಕ್ತ ಬರೋ ಥರ ಹೊಡೆದ್ಬಿಟ್ರು. ಅದಕ್ಕೆ ಈ ನಂದನ್ನು, ಬಾಲಾಜಿ, ಶ್ರೀಹರೀಶ್, ಮನೋಜ, ಈ ಮನಮೋಹನ್ ಸಿಂಗು, ಶಶಿಶೇಖರ, ವೆಂಕಟೇಶ್ ಇವ್ರನ್ನೆಲ್ಲ ಸ್ಟೇಷನ್ ಹಿಡ್ಕೊಂಡು ಬಂದಿದ್ದೀವಿ. ಇನ್ನೊಂದಷ್ಟು ಜನ ತಪ್ಪಿಸ್ಕೊಂಡು ಓಡೋಗ್ಬಿಟ್ರು ಅಂತ FIR ಮಾಡ್ಕೊಳ್ತಾರೆ. ಮುಗೀತಲ್ಲ. ಈ ಕೇಸ್ ಮುಗಿಬೇಕು ಅಂತಂದರೆ ಆ ಕೇಸ್ ವಾಪಸ್ ತಗೋಬೇಕು. ಅಲ್ಲಿಗೆ ದೊಡ್ಡವ್ರ ಮನೆ ಮಕ್ಕಳು ಸೇಫ್. ಈ FIR ಕಾಪಿ ಓದಿದ್ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಈ ಪೊಲೀಸರು ಹೊಡೆಯೋಕ್ಕಾಗತ್ತಾ, ಅದು ಗಾಯ ಆಗೋ ರೇಂಜ್ಗೆ, ರಕ್ತ ಬರೋ ರೇಂಜ್ಗೆ. ಆದರೂ ನಮ್ಮ ಇನ್ಸ್ಪೆಕ್ಟ್ರು ಸಾಹೇಬರು ಬಟ್ಟೆ ಹಿಡಿದು ಎಳೆದಾಡಬಾರ್ದಿತ್ತು ಬಿಡ್ರಿ. ಅದರಲ್ಲೂ ಈ ಜನ ಬರೀ ಕೈಯಲ್ಲಿ ರಕ್ತ ಬರೋ ಥರ ಹೊಡೆದ್ಬಿಟ್ಟವ್ರಂತೆ. ಹೀಗೆಲ್ಲ ಮಾಡಬಾರ್ದಿತ್ತು ಬಿಡ್ರಿ. ನಮ್ಮ ಪೊಲೀಸರು ಕರ್ತವ್ಯ ಕಡ್ಡಿ ಪಡಿಸೋದು ಅಂದ್ರೆ ಏನು, ಅವ್ರ ಮೈ ಮುಟ್ಟೋದು ಅಂದ್ರೇನು, ಈ ಸಣ್ಣ ವಿಚಾರನ. ಇದನ್ನು ಯಾರಾದರೂ ನಂಬೋಕ್ಕಾಗತ್ತಾ? ಆದರೂ FIR ಆಗ್ಬಿಟ್ಟಿದೆ. ನಂಬುದ್ರೆ ನಂಬಿ ಬಿಟ್ರು ಬೋಡಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇದೇ ವಿದ್ಯಾರಣ್ಯಪುರದ ಇನ್ಸ್ಪೆಕ್ಟ್ರು ಶಿವಸ್ವಾಮಿ ಸಾಹೇಬರಿಗೆ ಈ ಸಾರಿ ಗಣರಾಜ್ಯೋತ್ಸವದ ದಿನದ ರಾಷ್ಟ್ರಪತಿ ಪದಕ ಕೊಟ್ಟವ್ರೆ.